ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಭಾಗ್ಯಲಕ್ಷ್ಮಿ ಸೀರಿಯಲ್ ತನ್ನವರಿಗಾಗಿ ಮೋಸ ಮಾಡಿದ ತಾಂಡವ್ಗೆ ಕಾಟ ಕೊಡುತ್ತಿರುವ ಡೂಪ್ಲಿಕೇಟ್ ಅಪ್ಪ ಅಮ್ಮ. ತಾಂಡವ್ಗೆ ಮೊದಲಿಂದಲೂ ಕೂಡ ಭಾಗ್ಯನನ್ನು ಕಂಡರೆ ಅಷ್ಟಕ್ಕಷ್ಟೇ. ಈಗಂತೂ ಅವಳ ಅಮ್ಮ ಕೂಡ ಭಾಗ್ಯಗೆ ಸಪೋರ್ಟ್ ಮಾಡುತ್ತಾ ಇರುವುದು ತಾಂಡವ್ಗೆ ಕಣ್ಣೂರಿಗೆ ಕಾರಣವಾಗಿದೆ. ಅಮ್ಮ ಮಗನನ್ನೇ ಕಡೆಗಣಿಸಿ ತನಗೆ ಸೊಸೆ ಬೇಕು ಎಂದು ಹಠ ಹಿಡಿದು ಮಗನನ್ನೇ ಮನೆಯಿಂದ ಹೊರ ಹಾಕಿರುವುದು ಕೋಪವನ್ನು ತರಿಸಿದೆ. ನಾನು ಇಲ್ಲದೆ ಆ ಮನೆಯಲ್ಲಿ ಒಂದು ಹುಲ್ಲು ಕಡ್ಡಿ ಅಲ್ಲಾಡುವುದಿಲ್ಲ ಎಂದು ತಾಂಡವ್ ಅಂದುಕೊಂಡಿದ್ದ. ಆದರೆ ಕುಸುಮ ತನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದರೆ ಯಾವುದನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ. ತಾಂಡವ್ ಈಗ ಭಾಗ್ಯಳ ವಿರುದ್ಧ ನಿಂತುಕೊಂಡಿದ್ದಾನೆ. ಆದರೆ ಕುಸುಮ ಇದುವರೆಗೂ ತಾಂಡವ್ ಭಾಗ್ಯಗೆ ಏನು ಮಾಡಲು ಸಾಧ್ಯವಿಲ್ಲ. ಈ ಕಡೆ ಶ್ರೇಷ್ಠ ತನ್ನ ಬೇಳೆ ಬೇಯಿಸಿಕೊಳ್ಳಲು ಈಗ ಮೂಡಿಸುವ ಶಾಸ್ತ್ರವನ್ನು ಇಟ್ಟುಕೊಂಡಿದ್ದಾಳೆ. ಮೊದಲಿಗೆ ಈ ತಾಂಡವ್ ಪದವಿಯನ್ನು ಕುತ್ತುಕೊಂಡಿರುವ ಶ್ರೇಷ್ಠ ತಾಂಡವ್ ತನ್ನಿಂದ ದೂರವಾಗಬಾರದು ಎಂದುಕೊಂಡು ಸಮಾಧಾನದಿಂದಲೇ ತಾಂಡವ್ ಜೊತೆಗೆ ಇದ್ದಾಳೆ. ಸಮಯ ಸಿಕ್ಕಾಗೆಲ್ಲ ಭಾಗ್ಯ ಹಾಗೂ ಕುಸುಮ ವಿರುದ್ಧ ಮಾತನಾಡುತ್ತಿದ್ದಾಳೆ. ಇನ್ನು ತಾಂಡವ್ ಮದುವೆಯಾದರಂತೂ ತಾಂಡವ್ಗೆ ಕತೆ ಗೋವಿಂದವಾಗಿದೆ. ಭಾಗ್ಯ ಈಗ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡುತ್ತಿದ್ದಾಳೆ. ತಾಂಡವ್ ತೆಗೆದುಕೊಂಡಿರುವ ನಿರ್ಧಾರ ತನ್ನ ಮಕ್ಕಳ ಭವಿಷ್ಯದ ಮೇಲೆ ಏನಾದರೂ ಪರಿಣಾಮ ಬೀರಲಿದೆ ಎಂದು ಯೋಚಿಸುತ್ತಾ ಇದ್ದಾಳೆ. ಇಷ್ಟು ದಿನ ಮನೆಯ ಎಲ್ಲಾ ಜವಾಬ್ದಾರಿಯನ್ನು ತಾಂಡವ್ಗೆ ತೆಗೆದುಕೊಂಡಿದ್ದನು. ಮಕ್ಕಳು ಓದಿನಿಂದ ಹಿಡಿದು ಮನೆಗೆ ರೇಷನ್ ತರುವವರೆಗೂ ಕೂಡ ತಾಂಡವ್ ಎಲ್ಲವನ್ನೂ ಕಾಣುತ್ತಿದ್ದನು. ಆದರೆ ಈಗ ತಾಂಡವ ಮನೆಯಲ್ಲಿ ಇಲ್ಲದ ಕಾರಣ ಏನನ್ನೂ ಮಾಡುತ್ತಿಲ್ಲ. ಕುಸುಮ ಕೂಡ ಮಗನನ್ನು ದೂರ ಬಿಟ್ಟು ಮನೆಯ ಎಲ್ಲ ಜವಾಬ್ದಾರಿಯನ್ನು ತಾವೇ ವಹಿಸಿಕೊಳ್ಳುತ್ತೇವೆ ಎಂದು ತಾಂಡವ್ ಬಳಿಯಲ್ಲಿ ಹೇಳಿದ್ದಾರೆ. ಅಷ್ಟು ಅಲ್ಲದೆ ಈಗ ನಾವು ಮನೆಯ ಕೂಡ ಬೇಡ, ಹಳೆಯ ಮನೆಗೆ ಬಾಡಿಗೆ ಹೋಗುತ್ತೇವೆ ಎಂದು ಹೇಳಿದ್ದಾನೆ. ತಾಂಡವ್ಗೆ ಕಿರಿಕಿರಿ ಮಾಡುತ್ತಿರುವ ಡೂಪ್ಲಿಕೇಟ್ ಅಪ್ಪ ಅಮ್ಮ. ತಾಂಡವ್ ಶ್ರೇಷ್ಠ ಮದುವೆ ಮಾಡಬೇಕು ಎಂದು ಅವರ ತಂದೆ ತಾಯಿ ಹೂ ಮುಡಿಸುವ ಶಾಸ್ತ್ರವಿದೆ. ನೀನು ನಿಮ್ಮ ತಂದೆ ತಾಯಿಯನ್ನು ಕರೆದುಕೊಂಡು ಊರಿಗೆ ಬಾ ಎಂದು ಹೇಳುತ್ತಾರೆ. ಆದರೆ ತಾಂಡವ್ಗೆ ಇದ್ಯಾವುದು ಇದು ಹೊಸ ತಲೆನೋವು ಎಂದುಕೊಂಡು ಆಯಿತು ಎಂದಿದ್ದಾನೆ. ಇನ್ನು ಮುಂದೆ ಮದುವೆ ಆಗುವ ತಯಾರಿಯನ್ನು ಮಾಡಿಕೊಳ್ಳಬೇಕಾಗಿದೆ. ಇದಕ್ಕಾಗಿ ಡೂಪ್ಲಿಕೇಟ್ ಅಪ್ಪ ಅಮ್ಮನ ಜೊತೆಗೆ ಬಟ್ಟೆ ತೆಗೆದುಕೊಳ್ಳಲು ಬಂದಿದ್ದಾನೆ. ಇದೇ ವೇಳೆ ಸುಂದರಿ ಹಾಗೂ ಮಹೇಶ್ ಇಬ್ಬರು ಕೂಡ ತಾಂಡವ್ಗೆ ಕಿರಿಕಿರಿ ಮಾಡುತ್ತಿದ್ದಾರೆ. ನನಗೆ ಈ ಸೀರೆ ಬೇಕು, ಈ ಪಂಚೆ ಬೇಕು ಎಂದು ಹೇಳಿದಾಗ ತಾಂಡವ್ ಅವರ ಮೇಲೆ ರೇಗಾಡುತ್ತಿದ್ದಾನೆ. ಇದೇ ವೇಳೆ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡುವವರು ನಿಮ್ಮ ತಂದೆ ತಾಯಿಗೆ ಒಂದು ಜೊತೆ ಬಟ್ಟೆ ಕೊಡಿಸಬೇಕಾಗುವುದಿಲ್ವ ಎಂಬ ಮಾತನ್ನು ಆಡಿದ್ದಾನೆ. ಇದೇ ವೇಳೆ ಸುಂದರಿ ಮತ್ತಷ್ಟು ನಾಟಕವನ್ನು ಮಾಡುತ್ತಿದ್ದು ಅವರ ಕಿರಿಕಿರಿಯನ್ನು ತೆಗೆದುಕೊಳ್ಳಲು ಆಗುತ್ತಿಲ್ಲ. ಇದಕ್ಕಾಗಿ ಇಬ್ಬರ ಮೇಲೂ ರೇಗಿದ್ದಾನೆ. ಇದಕ್ಕೆ ಬಟ್ಟೆ ಅಂಗಡಿಯವರು ನಿಮ್ಮ ಮದುವೆ ಅನ್ನುತ್ತೀರಾ, ತಂದೆ ತಾಯಿಗೆ ಒಂದು ಜೊತೆ ಬಟ್ಟೆ ಕೊಡಿಸುವ ಆಗುವುದಿಲ್ಲವೇ ಮತ್ತೊಮ್ಮೆ ಹೇಳಿದಾಗ ತಾಂಡವ್ಗೆ ರೇಗಿ ಹೋಗಿದೆ. ಇದಕ್ಕೆ ಬಟ್ಟೆ ಅಂಗಡಿ ಅವರಿಗೆ ತಾಂಡವ್ ಬೈದಿದ್ದು ಶ್ರೇಷ್ಠ ತಡೆದಿದ್ದಾಳೆ. ನಿಮಗೆ ಏನು ಬೇಕು ಅದನ್ನು ತೆಗೆದುಕೊಳ್ಳಿ ಎಂದಿದ್ದಾನೆ. ಎಲ್ಲದಕ್ಕೂ ಯೋಚನೆ ಮಾಡುತ್ತಿರುವ ಕುಸುಮ ಹಾಗೂ ಭಾಗ್ಯ ಇಬ್ಬರು ಕೂಡ ತಿಂಗಳ ದಿನಸಿ ಸಾಮಗ್ರಿಗಳನ್ನು ತರಲು ಪಟ್ಟಿಯನ್ನು ಮಾಡುತ್ತಾ ಇದ್ದಾರೆ. ಕೆಜಿಗೆ ಎಷ್ಟು ಲೆಕ್ಕಾಚಾರ ಮಾಡಿ ಎಷ್ಟು ಗ್ರಾಮ್ ತರಬೇಕು, ಎಷ್ಟು ಕಿಲೋ ತರಬೇಕು ಎಂಬುದನ್ನು ಕೂಡ ಲೆಕ್ಕ ಹಾಕುತ್ತಿದ್ದಾರೆ. ಕುಸುಮ ಹಾಗೂ ಭಾಗ್ಯ ಬಳಿ ದಿನಸಿ ಸಾಮಗ್ರಿಗಳ ಬೆಲೆಯನ್ನು ಕೇಳುತ್ತಿದ್ದು ಅವರು ಯಾವುದೇ ಮುಂದೆ ನಿಂತು ದಿನಸಿ ಸಾಮಗ್ರಿಗಳನ್ನು ಎಷ್ಟು ತರಬೇಕು ಎಂದು ಲೆಕ್ಕಾಚಾರ ಮಾಡುತ್ತಿದ್ದಾರೆ. ಇಷ್ಟು ದಿನ ಮನೆಗೆ ಸಾಮಗ್ರಿಗಳನ್ನು ತಾಂಡವ್ ತರುತ್ತಾ ಇದ್ದನು. ಭಾಗ್ಯ ದಿನಸಿ ಸಾಮಗ್ರಿಗಳನ್ನು ಮಾತ್ರ ಬರೆದು ಇಡುತ್ತಿದ್ದಳು. ಆದರೆ ಈಗ ಬೇರೆಯದೇ ಲೆಕ್ಕಾಚಾರ ಆಗಿದ್ದು ಅತ್ತೆ ಸೊಸೆ ಇಬ್ಬರು ಮನೆ ಕೂಡ ಜವಾಬ್ದಾರಿ ನಿಭಾಯಿಸಲು ಟೊಂಕ ಕಟ್ಟಿದ್ದು ನಿಂತಿದ್ದಾರೆ. ಯಾವುದೇ ಕಾರಣಕ್ಕೂ ಮಗನ ಮುಂದೆ ಸೋಲಬಾರದು ಎಂದುಕೊಂಡಿದ್ದಾರೆ. ಕುಸುಮ ಕಷ್ಟವೋ ನಷ್ಟವೋ ತಾನೇ ಎಲ್ಲವನ್ನು ನಿಭಾಯಿಸಬೇಕು ಎಂದು ನಿರ್ಧಾರ ಮಾಡಿಯಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.